ರಾಜ್ಯದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟಕ್ಕೆ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಯಾಕಂದ್ರೆ ಒಬ್ಬರ ಹಿಂದೆ ಒಬ್ಬರು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ನಮ್ಮ ಜಾತಿಯವರನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಸ್ವಾಮೀಜಿಗಳ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಪಡೆದ ಕಚ್ಚಾಟವೂ ಕೂಡ ಮಿತಿ ಮೀರ್ತಾ ಇದೆ. ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಈಗ ರಾಜ್ಯಕ್ಕೆ ಸಮಿತಿಯೊಂದನ್ನು ಕಳಿಸ್ಕೊಡ್ತಾ ಇದೆಯಂತೆ. ಅದರ ಕುರಿತಾದಂಥ ಒಂದು ಸ್ಪೆಷಲ್ ವರದಿಯನ್ನು ನಿಮಗೆ ತೋರಿಸ್ತೀನಿ ನೋಡಿ. ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ. ವೀರಶೈವ ಲಿಂಗಾಯತರನ್ನ ಕಡೆಗಣಿಸಿದ್ದೇ ಆದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಆ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ಇಲ್ಲ. ಬಹುಮತ ಕೊಟ್ಟು ಉತ್ತಮ ಆಡಳಿತ ಕೊಡ್ರಪ್ಪ ಅಂತ ಜನ 135 ಸೀಟು ಕೊಟ್ಟರೂ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ನಿಂತಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಿಂಗಳಿಂದಲೂ ಮುಖ್ಯಮಂತ್ರಿ ಬದಲಾವಣೆಯ ಬಿರುಗಾಳಿ ಆಗಾಗ ಬೀಸ್ತಾನೇ ಇದೆ. ಆದರೂ ಏನೂ ಆಗಿಲ್ಲ ಅನ್ನೋ ಥರ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಆದರೆ ಅದೇ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಆಪ್ತರು ಮಾತ್ರ ಬದಲಾವಣೆ ಆಗುತ್ತೆ ಅನ್ನೋ ಹೇಳಿಕೆಗಳನ್ನು ಮತ್ತೆ ಮತ್ತೆ ಕೊಡ್ತಾನೇ ಇದ್ದಾರೆ. ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀಲಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ಕಾಗ್ತಿತ್ತ. ಒಕ್ಕಲಿಗ ಸ್ವಾಮೀಜಿ ಆಯ್ತು, ಈಗ ವೀರಶೈವ ಸ್ವಾಮೀಜಿ ಅಂತ ಹೇಳ್ತಾ ಇದ್ದೀರಾ. ಇದರಲ್ಲಿ ಏನಾದ್ರು ಬಿಜೆಪಿ ಅವ್ರದ್ದು ಏನಾದ್ರು ಕೈವಾಡ ಇದೆಯೋ? ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಹೈಕಮಾಂಡ್ ಇದೆ, ಅದಕ್ಕೆ ಮಾಡಿಕೊಡ್ತಾರೆ. ಮಂತ್ರಿಗಳು ಹೀಗೆ ಹೇಳಿಕೆ ಕೊಡ್ತಿರೋ ಮಧ್ಯೆನೆ ಮೊನ್ನೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಕೇಳಿದ್ರು ಒಕ್ಕಲಿಗ ಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ. ನಿನ್ನೆ ಶ್ರೀಶೈಲ ಜಗದ್ಗುರುಗಳು ಲಿಂಗಾಯತ ಸಮುದಾಯಕ್ಕೆ ಸಿಎಂ ಸ್ಥಾನ ಕೊಡಬೇಕು ಅಂದ್ರು. ಇವತ್ತು ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳು ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅನೇಕ ಸಚಿವರು ನಮ್ಮ ಸಮುದಾಯದಲ್ಲಿದ್ದಾರೆ, ಸಾಕಷ್ಟು ರಾಜಕೀಯ ಅನುಭವ ಅವರಿಗಿದೆ. ಅದಕ್ಕೆ ಅಂಥವ್ರಿಗೆ ಅವಕಾಶ ಕೊಟ್ಟರೆ ವೀರಶೈವ ಲಿಂಗಾಯತರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಂತಾಗತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ಎಲ್ಲವನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂತಹ ಸಂದರ್ಭ ಬಂದಾಗ ವೀರಶೈವ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಡಬಾರದು? ದಿನೇ ದಿನೇ ಕುರ್ಚಿ ಕಾಲಿಗೆ ಜಾತಿ ಹಗ್ಗ ಕಟ್ತಿರೋ ಪಕ್ಷದ ನಾಯಕರ ಬಗ್ಗೆ ಡಿ.ಕೆ. ಬ್ರದರ್ ಗರಂ ಆಗಿದ್ದಾರೆ. ಚುನಾವಣೆಗೆ ರೆಡಿನಾ ಅಂತ ಚಾಲೆಂಜ್ ಕೂಡ ಹಾಕಿದ್ದಾರೆ. ಜನ ಬದಲಾವಣೆಯನ್ನ ಬಯಸ್ತಾರೆ. ನೀವು ದಿನ ಒಂದೇ ಊಟ ಮಾಡಲ್ಲ. ಈಗ ನೀವು ಟಿವಿನ ದಿನ ಒಂದೇ ತೋರಿಸ್ತಾ ಇದ್ರೆ ಇಷ್ಟಪಡ್ತೀರಾ? ಇಷ್ಟಪಡೋದಿಲ್ಲ. ನೀವು ದಿನ ಹಂಗೆ ಜನನೂ ನಾಯಕತ್ವನು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇರ್ತಾರೆ. ಕೆಲವು ನಾಯಕತ್ವಗಳು ಒಂದ್ ಕಡೆ ಸಿದ್ದರಾಮಯ್ಯನವ್ರ ನಾಯಕತ್ವ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವವನ್ನ ಪಕ್ಷ ವಹಿಸಿತ್ತು. ನಾವೇ ಜಾತಿವಾದವನ್ನ ಇಟ್ಕೊಂಡು ನಾವು ನಮ್ಮ ವಿಚಾರಗಳಲ್ಲಿ ಜನರಿಗೆ ಎತ್ಕಟ್ಟುವಂತ ಕೆಲಸ, ನಾವು ಬೇರೆ ರೀತಿಯಲ್ಲಿ ಮಾಡುವಂತ ಕೆಲಸ ಮಾಡೋದು ಎಷ್ಟು ಸರಿ? ಇವ್ರಿಗೆ ಎಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂದ್ರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದ್ದಾರೆ ಅವ್ರವ್ರ ನಾಯಕತ್ವದಲ್ಲೇನೆ ಚುನಾವಣೆಯನ್ನ ರಾಜ್ಯದಲ್ಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ. ಅಧಿಕಾರಕ್ಕೆ ತಂದು ಅವ್ರಿಗೆ ಏನ್ ಬೇಕೋ ಅದನ್ನ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾರಾಗ್ಲಿ, ಪ್ರಧಾನಮಂತ್ರಿ ಬೇಕಾರಾಗ್ಲಿ, ಉಪಮುಖ್ಯಮಂತ್ರಿ ಬೇಕಾರಾಗ್ಲಿ, ಏನ್ ಬೇಕಾರಾಗ್ಲಿ. ಡಿ.ಕೆ. ಸುರೇಶ್ ಸಿಟ್ಟಿನ ಹೇಳಿಕೆಗಳನ್ನ ತಣ್ಣಗಾಗಿಸೋಕೆ ಡಿ.ಕೆ. ಶಿವಕುಮಾರ್ ಪ್ರಯತ್ನಿಸಿದ್ರು. ಸಿಎಂ ಡಿಸಿಎಂ ವಿಷಯ ತೆಗೆಯುತ್ತಿರುವ ಶಾಸಕರು ಮಂತ್ರಿಗಳಿಗೂ ವಾರ್ನಿಂಗ್ ಕೊಟ್ರು. ಆದ್ರೆ ಡಿ.ಕೆ.ಶಿ ಎಚ್ಚರಿಕೆಗೂ ಸಿದ್ದರಾಮಯ್ಯ ಆಪ್ತ ಸಚಿವ ರಾಜಣ್ಣ ಕ್ಯಾರೆ ಅನ್ನಲಿಲ್ಲ. ನನಗೆ ಈ ಸಿಎಂ ವಿಚಾರ ಪಬ್ಲಿಕ್ ಅಲ್ಲಿ, ಮಾಧ್ಯಮದಲ್ಲಿ ಡೆಪ್ಟಿ ಸಿಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ. ನಾನು ಹೇಳ್ತಿರಲ್ಲ, ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು, ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಏನ್ರಿ ತಪ್ಪಾಗ್ತದೆ ಕೇಳಬಾರ್ದ? ನಾವು ಕೇಳಿದ್ದೆ ತಪ್ಪಾಗ್ತದ? ಕೇಳಿದ್ದೆ ತಪ್ಪಾಗ್ತದೆ ಅಂದ್ರೆ ನಾನು ಎಂಥದ್ದು ಕ್ರಮ ಬಂದ್ರು ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ನಾನು ಐ ಆಮ್ ನಾಟ್ ಫಾರ್ ಪವರ್. ರಾಜ್ಯದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುರ್ಚಿ ಕಾಳಗ ನಡೆಯುತ್ತಿದ್ರೆ ಅತ್ತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವರಿಷ್ಠರನ್ನ ಭೇಟಿ ಮಾಡುತ್ತಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ದ ಸಿದ್ದರಾಮಯ್ಯ ಇವತ್ತು ಆಪ್ತ ಸಚಿವರುಗಳ ಜೊತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಆದರೆ ಖಾಸಗಿ ಕಾರ್ಯಕ್ರಮವಿತ್ತು ಅಂತ ಬೆಂಗಳೂರಿಗೆ ವಾಪಸ್ಸಾಗಿದ್ದ ಡಿ.ಕೆ. ಶಿವಕುಮಾರ್ ಕೊನೆಗೆ ಹೈಕಮಾಂಡ್ ಮಟ್ಟದಲ್ಲಿ ಕುರ್ಚಿ ಕಚ್ಚಾಟಕ್ಕೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅನ್ನೋದನ್ನು ಪರೋಕ್ಷವಾಗಿ ಒಪ್ಪಿಕೊಂಡ್ರು. ಯಾವ ಡಿ.ಸಿ.ಎಂ ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಯಾವ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ. ನಾನು, ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟಕ್ಕೆ ವರಿಷ್ಠರಿಂದ ಅಲ್ಪ ವಿರಾಮ.
ರಾಜ್ಯಕ್ಕೆ ಎಐಸಿಸಿ ಸಮಿತಿ ಕಳಿಸಲು ವರಿಷ್ಠರ ತೀರ್ಮಾನ. ಅಚ್ಚರಿ ಅನ್ನಿಸಿದ್ರೂ ಇದು ನಿಜ. ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಸಿಎಂ ಡಿಸಿಎಂ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ಬೇಸತ್ತು ಹೋಗಿದೆ. ಲೋಕಸಭೆ ಚುನಾವಣೆಗೂ ಮೊದಲಿನಿಂದಲೂ ಸಿಎಂ ಡಿಸಿಎಂ ಕುರ್ಚಿಗಾಗಿ ಕಚ್ಚಾಟ ನಡೀತಾ ಇತ್ತು. ಇದರಿಂದಾನೂ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕಳಪೆ ಸಾಧನೆ ಮಾಡಿದೆ. 15ರಿಂದ 20 ಸೀಟಿನ ನಿರೀಕ್ಷೆಯಲ್ಲಿದ್ದ ಹೈಕಮಾಂಡ್ಗೆ 9 ಸೀಟು ಸಿಕ್ಕಿದ್ದು ಸಿಟ್ಟು ತರಿಸಿದೆ. ಹೀಗಾಗಿನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಚಿಸಿದ್ದು ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಶೀಘ್ರದಲ್ಲೇ ರಾಜ್ಯಕ್ಕೆ ಬರೋದು ಫೈನಲ್ ಆಗಿದೆ. ನಾಯಕತ್ವ ಬದಲಾವಣೆ ಆಗಬೇಕು ಬಿಡೋದು ಅವೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಹಳ ಗಂಭೀರವಾದ ಸ್ಥಿತಿಯಲ್ಲಿದ್ದೀವಿ. ವರ್ಕಿಂಗ್ ಕಮಿಟಿ ತೀರ್ಮಾನದ ಪ್ರಕಾರವೇ ಎಐಸಿಸಿ ಟೀಮ್ ಬಂದು ಅದನ್ನ ಕುಲಂಕುಷವಾಗಿ ಚರ್ಚೆ ಮಾಡಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ನಾವು ನೋಡಬೇಕಾಗುತ್ತೆ. ನಾಯಕತ್ವ ಬದಲಾವಣೆ ಆಗಬೇಕು ಬಿಡೋದು ಅವೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಹಳ ಗಂಭೀರವಾದ ಸ್ಥಿತಿಯಲ್ಲಿದ್ದೀವಿ. ವರ್ಕಿಂಗ್ ಕಮಿಟಿ ತೀರ್ಮಾನದ ಪ್ರಕಾರವೇ ಎಐಸಿಸಿ ಟೀಮ್ ಬಂದು ಅದನ್ನ ಕುಲಂಕುಷವಾಗಿ ಚರ್ಚೆ ಮಾಡಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ನಾವು ನೋಡಬೇಕಾಗುತ್ತೆ. ರಾಜ್ಯ ಕಾಂಗ್ರೆಸ್ನ ಅಸಮಾಧಾನಿತ ನಾಯಕರಲ್ಲಿ ಬಿಕೆ ಹರಿಪ್ರಸಾದ್ ಕೂಡ ಒಬ್ರು. ಹರಿಪ್ರಸಾದ್ ಅವರೇ ಹೈಕಮಾಂಡ್ನಿಂದ ಸಮಿತಿ ಬರೋ ಮಾಹಿತಿ ಹೊರಹಾಕಿದ್ದಾರೆ. ಹಾಗಿದ್ರೆ ಹೈಕಮಾಂಡ್ನಿಂದ ಬರ್ತಿರೋ ಸಮಿತಿಯಲ್ಲಿ ಯಾರ್ಯಾರಿದ್ದಾರೆ, ಏನೆಲ್ಲ ಪ್ರಶ್ನೆಗಳನ್ನು ಹೊತ್ತು ಎಐಸಿಸಿ ಸಮಿತಿ ಬರ್ತಿದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಅಧ್ಯಕ್ಷರಾದ ಮಧುಸೂದನ್ ಮಿಸ್ತ್ರಿ ರಾಜ್ಯಕ್ಕೆ ಬರ್ತಿದ್ದಾರೆ. ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಸದಸ್ಯ ಗೌರವ್ ಗೊಗೊಯ್ ಹಾಗೂ ಹೈಬಿ ಜಾರ್ಜ್ ಈಡನ್ ನೇತೃತ್ವದ ಸಮಿತಿಯನ್ನ ಖರ್ಗೆ ಕಳಿಸಿಕೊಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತಕ್ಕೆ ಕಾರಣಗಳೇನು? ಮಂತ್ರಿಗಳಿಂದಲೇ ಪದೇ ಪದೇ ಅಸಮಾಧಾನ ಯಾಕೆ? ಸಿಎಂ ಡಿಸಿಎಂ ಸ್ಥಾನ ಬದಲಾವಣೆ ಸುದ್ದಿ ಹಬ್ಬಿಸಿದ್ಯಾಕೆ? ಪಕ್ಷದಲ್ಲಿ ಭಿನ್ನಮತ ಒಳಬೇಗುದಿಗೆ ಕಾರಣಗಳೇನು? ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆಗೆ ಇದೇ ಕಾರಣಾನ? 15ರಿಂದ 20 ಸ್ಥಾನ ತಲುಪದಿರಲು ಇದೇ ಮುಖ್ಯ ಕಾರಣಾನ? 143ರಿಂದ 149 ವಿಧಾನಸಭೆ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿದ್ದು ಹೇಗೆ? ಗ್ಯಾರಂಟಿಗಳನ್ನು ಬಿಟ್ಟು ಬಿಜೆಪಿ ಜೆಡಿಎಸ್ಗೆ ಮತ ಹೆಚ್ಚಾಗಿದ್ದು ಹೇಗೆ? ನಾಯಕತ್ವ ಬದಲಾವಣೆ ಅನಿವಾರ್ಯತೆ ನಿಜಕ್ಕೂ ಇದೆಯಾ? ನಾಯಕತ್ವ ಬದಲಾಯಿಸಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ? ನಾಯಕತ್ವ ಬದಲಿಸದೆ ಬಿಟ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ? ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಪರಿಸ್ಥಿತಿ ಹೇಗಿದೆ? ಇಷ್ಟೂ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸತ್ಯಶೋಧನಾ ಸಮಿತಿ ಕಳಿಸ್ಕೊಡ್ತಿದೆಯಂತೆ. ಈಗಾಗಲೇ ಮಧುಸೂದನ್ ಮಿಸ್ತ್ರಿ ನೇತೃತ್ವದ ಸತ್ಯಶೋಧನಾ ಸಮಿತಿ ಕೆಲಸ ಶುರು ಮಾಡಿದ್ದು, ಸದ್ಯಕ್ಕೆ ಎಐಸಿಸಿ ಟೀಮ್ ಯಾವಾಗ ಬರುತ್ತೆ ಅನ್ನೋ ದಿನಾಂಕ ನಿಗದಿಯಾಗಿಲ್ಲ. ಆದರೆ ರಾಜ್ಯಕ್ಕೆ ಎಐಸಿಸಿ ಟೀಮ್ ಬಂದು ಹೋದ್ಮೇಲೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಜೊತೆಗೆ ಮಂತ್ರಿಮಂಡಲದಲ್ಲೂ ಬದಲಾವಣೆ ಆಗೋ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ದೆಹಲಿಯಲ್ಲಿ 3 ದಿನಗಳಿಂದ ಬೀಡು ಬಿಟ್ಟಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಏನೆಲ್ಲ ಬಾಕಿ ಯೋಜನೆಗಳು ಬರಬೇಕಾಗಿವೆ, ಬಾಕಿ ಹಣದ ಬಿಡುಗಡೆ ಆಗಬೇಕು ಅನ್ನೋದರ ಬಗ್ಗೆಯೂ ಕೂಡ ಮನವಿಯನ್ನ ಪ್ರಧಾನಮಂತ್ರಿಯವರಿಗೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಅಹವಾಲ್ನಲ್ಲಿ ಇರುವಂತಹ ಅಂಶಗಳು ಏನೇನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. 3ನೇ ಅವಧಿಗೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನ ಮೊದಲ ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು. ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಪ್ರಧಾನಿ ಮೋದಿ ಅವರನ್ನ ಅಭಿನಂದಿಸಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ 20 ನಿಮಿಷಗಳ ಕಾಲ ಸಿಎಂ ಡಿಸಿಎಂ ಚರ್ಚೆ ಮಾಡಿದ್ರು. ಜೊತೆಗೆ ರಾಜ್ಯಕ್ಕೆ ಬರಬೇಕಾಗಿರುವ ಬಾಕಿ ಅನುದಾನಗಳು, ಯೋಜನೆಗಳಿಗೂ ಬಜೆಟ್ನಲ್ಲಿ ಹೆಚ್ಚುವರಿ ಅನುದಾನ ನೀಡಲು ಮನವಿ ಮಾಡಿದ್ರು. ಜಿಎಸ್ಟಿ ಬಾಕಿ ಹಣ, ಬರ ಪರಿಹಾರದ ಬಾಕಿ ಹಣ ಬಿಡುಗಡೆಗೂ ಮನವಿ ಮಾಡಿದ್ರು. ಕಳೆದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಯಂತ ಘೋಷಿಸಿ 5,000 ಕೋಟಿಯನ್ನು ನಿಗದಿ ಮಾಡಿತ್ತು. ಈ ಹಣ ಬಿಡುಗಡೆಗೂ ಸಿಎಂ ಪ್ರಧಾನಿಯವರ ಹತ್ತಿರ ಮನವಿ ಮಾಡಿಕೊಂಡ್ರು. ಮೇಕೆದಾಟು ಯೋಜನೆಗೆ ಬೇಕಾದ ಪರಿಸರ ಇಲಾಖೆ ಅನುಮತಿ ಕೊಡಿಸಲು ಮನವಿ ಸಲ್ಲಿಸಿದ್ರು. ಬಾಕಿ ಉಳಿದಿರುವ ಎತ್ತಿನಹೊಳೆ ಮಹದಾಯಿ ಯೋಜನೆಗೆ ಆರ್ಥಿಕ ನೆರವು ಘೋಷಿಸಲು ಅಹವಾಲು ಕೊಟ್ಟರು. ಹಾಗೆ ಮಂಗಳೂರು ಬಂದರಿನಿಂದ ಬೆಂಗಳೂರುವರೆಗೆ ಆರ್ಥಿಕ ಕಾರಿಡಾರ್, ಹಾಗೆ ಬೀದರ್ನಿಂದ ಬೆಂಗಳೂರುವರೆಗೆ ಆರ್ಥಿಕ ಕಾರಿಡಾರ್, 320 ಕಿಲೋಮೀಟರ್ ಕರಾವಳಿ ತೀರದ ಆರ್ಥಿಕ ಅಭಿವೃದ್ಧಿಗೂ ಹಣಕಾಸಿನ ನೆರವು ಕೋರಿ ಮನವಿ ಸಲ್ಲಿಸಿದ್ರು. ನಿನ್ನೆಯಷ್ಟೇ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾರನ್ನು ಸಿದ್ದರಾಮಯ್ಯ ಭೇಟಿ ಮಾಡಿ 9 ಬೇಡಿಕೆಗಳನ್ನು ಸಲ್ಲಿಸಿದ್ರು. ಇದರಲ್ಲಿ ಪ್ರಮುಖವಾಗಿ ಕಲಬುರಗಿ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರಿಗೆ ಸೇಫ್ ಸಿಟಿ ಪ್ರಾಜೆಕ್ಟ್ ಹೆಸರಲ್ಲಿ 1,000 ಕೋಟಿ ಬಿಡುಗಡೆ ಮಾಡಬೇಕು. ಹೈಕೋರ್ಟ್ ಆದೇಶದಂತೆ ಬಾಡಿವಾರ್ನ್ ಕ್ಯಾಮೆರಾ ಖರೀದಿಗೆ 175 ಕೋಟಿ, 100 ಹೊಸ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣಕ್ಕೆ 300 ಕೋಟಿ, ಪೊಲೀಸ್ ಪೇದೆಗಳ ಕ್ವಾರ್ಟರ್ಸ್ ನಿರ್ಮಾಣಕ್ಕೆ 1,650 ಕೋಟಿ ರಿಲೀಸ್ಗೆ ಮನವಿ ಮಾಡಿದ್ರು. ಇದೇ ಮನವಿಯನ್ನು ಪ್ರಧಾನಮಂತ್ರಿಗಳ ಗಮನಕ್ಕೂ ಸಿಎಂ ಸಿದ್ದರಾಮಯ್ಯ ತಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ದೇಶಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ. ಹಲವು ರಾಜ್ಯಗಳಲ್ಲಿ ಅನಾಹುತಗಳು ಸಂಭವಿಸ್ತಾ ಇವೆ. ಲಡಾಖ್ನಲ್ಲಿ ಪ್ರವಾಹಕ್ಕೆ 5 ಯೋಧರು ಹುತಾತ್ಮರಾಗಿದ್ದಾರೆ. ದೆಹಲಿಯ ಬಳಿಕ ಗುಜರಾತ್ನ ಏರ್ಪೋರ್ಟ್ನಲ್ಲೂ ಕೂಡ ಅನಾಹುತ ಸಂಭವಿಸಿದೆ. ಎಲ್ಲೆಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಅನ್ನೋದರ ಬಗ್ಗೆನ ವರದಿ ನಿಮಗೆ ತೋರಿಸ್ತೀನಿ. ಲಡಾಖ್ನಲ್ಲಿ ಜಲಪ್ರಳಯ, 5 ಯೋಧರು ಹುತಾತ್ಮ. ಕೇಂದ್ರಾಡಳಿತ ಪ್ರದೇಶ ಲಡಾಖ್ನ LAC ಬಳಿ ದುರ್ಘಟನೆಯೊಂದು ನಡೆದು ಹೋಗಿದೆ. ಭೀಕರ ಮಳೆಗೆ ಉಕ್ಕಿ ಹರಿಯುತ್ತಿದ್ದ ಬೋಧಿ ನದಿ ದಾಟ್ತಾ ಇದ್ದ ವೇಳೆ ಸೇನಾ ಟ್ಯಾಂಕರ್ ಮಗುಚಿ ಬಿದ್ದಿದೆ. ಘಟನೆಯಲ್ಲಿ 5 ಯೋಧರು ಹುತಾತ್ಮರಾಗಿದ್ದಾರೆ. ನದಿಯ ಆಳವಾದ ಭಾಗವನ್ನು ದಾಟ್ತಿದ್ದಾಗ ಪ್ರವಾಹ ಉಂಟಾಗಿದ್ದು ಯೋಧರು ಕೊಚ್ಚಿ ಹೋಗಿದ್ದಾರೆ. ಕೂಡಲೇ ಕಾರ್ಯಾಚರಣೆ ನಡೆಸಿ ಎಲ್ಲಾ ಸೈನಿಕರ ಶವಗಳನ್ನು ಮೇಲಕ್ಕೆತ್ತಲಾಗಿದೆ. ಘಟನೆ ಬಗ್ಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದೆಹಲಿ ವಸಂತ ವಿಹಾರ ಗೋಡೆ ಕುಸಿದು 3 ಸಾವು. ದೆಹಲಿಯ ವಸಂತ ವಿಹಾರ ಪ್ರದೇಶದಲ್ಲಿ ಮಳೆ ಗಾಳಿಗೆ ನಿರ್ಮಾಣ ಹಂತದ ಕಟ್ಟಡದ ಗೋಡೆ ಕುಸಿದಿತ್ತು. ಅವಶೇಷಗಳಡಿ ಸಿಲುಕಿದ್ದ 3 ಕಾರ್ಮಿಕರ ಮೃತದೇಹ ಹೊರತೆಗೆಯಲಾಗಿದೆ. ಮೃತರನ್ನ ಸಂತೋಷ್ ಯಾದವ್, ಸಂತೋಷ್ ಹಾಗೂ ದಯಾರಾಮ್ ಎಂದು ಗುರುತಿಸಲಾಗಿದೆ. ರಾಜ್ಕೋಟ್, ಗುಜರಾತ್ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿತ. ನಿನ್ನೆಯಷ್ಟೇ ದೆಹಲಿ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿದು ಓರ್ವ ಮೃತಪಟ್ಟಿದ್ದ. ಈ ಅವಘಡ ಮಾಸುವ ಮುನ್ನವೇ ಮೋದಿ ತವರು ರಾಜ್ಯದಲ್ಲೇ ಮತ್ತೊಂದು ಘಟನೆ ನಡೆದಿದೆ. ಭಾರೀ ಮಳೆ ಗಾಳಿಗೆ ಗುಜರಾತ್ನ ರಾಜ್ಕೋಟ್ ವಿಮಾನ ನಿಲ್ದಾಣದ ಹೊರಗಿನ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ವಿಮಾನ ನಿಲ್ದಾಣವನ್ನು ಜುಲೈ 27, 2023ರಂದು ಪ್ರಧಾನಿ ಮೋದಿ ಉದ್ಘಾಟಿಸಿದರು. ಅರುಣಾಚಲ ಪ್ರದೇಶ ಗುಡ್ಡ ಕುಸಿತ, ಬಸ್ಗೆ ಹಾನಿ. ಅರುಣಾಚಲ ಪ್ರದೇಶದ ಇಟಾನಗರದ ಜುಲ್ಲಾಂಗ್ ರಸ್ತೆಯಲ್ಲಿ ಶಾಲಾ ಬಸ್ ಬರ್ತಿದ್ದಾಗಲೇ ಗುಡ್ಡ ಕುಸಿದಿದೆ. ಬಸ್ ಮೇಲೆ ಕಲ್ಲು ಮಣ್ಣು ಬಿದ್ದು ಹಾನಿಯಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಏರಿಯಾಗೆ ನುಗ್ಗಿದ ನೀರು. ಮಳೆ ಆರ್ಭಟಕ್ಕೆ ಅಸ್ಸಾಂನ ದಿಬ್ರುಗಢ್ ಜಲಮಯವಾಗಿದೆ. ಏರಿಯಾದಲ್ಲಿ ಮೊಣಕಾಲುದ್ದ ನೀರು ನಿಂತಿದ್ದು ಸ್ಥಳೀಯರು ಪರದಾಡುವಂತಾಗಿದೆ. ಸಿಆರ್ಪಿಎಫ್ ಕಚೇರಿ ಜಲಾವೃತ. ಸತತ 3 ದಿನಗಳಿಂದ ಸುರಿತಾ ಇರುವ ಮಳೆಯಿಂದ ಅಸ್ಸಾಂನ ಸಿಆರ್ಪಿಎಫ್ ಕಚೇರಿಗೂ ಮಳೆ ನೀರು ನುಗ್ಗಿದೆ. ಕಚೇರಿಯಲ್ಲಿದ್ದ ದಾಖಲೆ ಹಾಗೂ ವಸ್ತುಗಳನ್ನು ಬೇರೆಡೆ ಸ್ಥಳಾಂತರ ಮಾಡಲಾಗಿದೆ. ಹಳ್ಳಿಯೇ ಜಲಾವೃತ. ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಭಾರೀ ಮಳೆಗೆ ಹಲವು ಹಳ್ಳಿಗಳು ಜಲಾವೃತಗೊಂಡಿದೆ. ನೀರು ನಿಂತ ಪರಿಣಾಮ ಓಡಾಡಲು ಜನ ಹರಸಾಹಸ ಪಡುತ್ತಿದ್ದಾರೆ. ಪರಿಶೀಲನೆಗೆ ಬಂದ ಅಧಿಕಾರಿಗಳು ಟ್ರ್ಯಾಕ್ಟರ್ನಲ್ಲೇ ಹಳ್ಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹರಿದ್ವಾರ, ಉತ್ತರಾಖಂಡ ಕೊಚ್ಚಿ ಹೋದ ಕಾರು. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ನಿರಂತರ ಮಳೆಯಿಂದಾಗಿ ಗಂಗಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ನೀರಿನ ರಭಸಕ್ಕೆ ಪ್ರವಾಸಿಗರ ಕಾರುಗಳು ಕೊಚ್ಚಿ ಹೋಗಿದೆ. ನದಿ ದಡದಲ್ಲಿ ಯಾರೂ ಹೋಗದಂತೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಉತ್ತರಾಖಂಡ ಕೆರೆಯಂತಾದ ರಸ್ತೆಗಳು. ಉತ್ತರಾಖಂಡ್ನ ರಾಮನಗರದಲ್ಲಿ ಮಳೆ ಅಬ್ಬರಕ್ಕೆ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದು ಸ್ಥಳೀಯರು ಹಾಗೂ ಪ್ರವಾಸಿಗರು ಪರದಾಡುವಂತಾಯಿತು. ಉತ್ತರಾಖಂಡ ಜಮೀನಿಗೆ ನುಗ್ಗಿದ ನೀರು. ಉತ್ತರಾಖಂಡ್ನ ಉಧಮ್ ಸಿಂಗ್ ನಗರದ ಕಾಶಿಪುರದಲ್ಲಿ ಮಳೆಗೆ ಜಮೀನುಗಳು ಜಲಾವೃತವಾಗಿದೆ. ಪರಿಣಾಮ ಅಪಾರ ಪ್ರಮಾಣದ ಬೆಳೆಗಳು ಹಾನಿಯಾಗಿದೆ. ಮಡಿಕೇರಿ, ಕೊಡಗು 5 ಕಡೆ ಭೂಕುಸಿತದ ಆತಂಕ. ಇತ್ತ ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದ್ದು ಕೊಡಗಿನಲ್ಲಿ ಮಳೆಯಿಂದ ಭೂಕುಸಿತದ ಆತಂಕ ಹೆಚ್ಚಾಗಿದೆ. ಮಡಿಕೇರಿಯ 5 ಪ್ರದೇಶಗಳು ಡೇಂಜರ್ ಸ್ಥಳಗಳನ್ನಾಗಿ ಜಿಲ್ಲಾಧಿಕಾರಿ ಗುರುತಿಸಿದ್ದಾರೆ. ಚಾಮುಂಡೇಶ್ವರಿ ನಗರ, ಇಂದಿರಾನಗರ, ಪುಟಾಣಿ ನಗರ, ತ್ಯಾಗರಾಜ್ ಕಾಲೋನಿ, ಜ್ಯೋತಿ ನಗರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಇಂದು ದರ್ಶನ್ ನೋಡೋದಕ್ಕೆ ನಿರ್ದೇಶಕ ಪ್ರೇಮ್ ಹಾಗೂ ನಟಿ ರಕ್ಷಿತಾ ಹೋಗಿದ್ರು. ಜೈಲಲ್ಲಿ ದರ್ಶನ್ ಸ್ಥಿತಿಯನ್ನು ನೋಡಿ ಹೊರಗೆ ಬಂದು ಕಣ್ಣೀರು ಕೂಡ ಹಾಕಿದ್ರು. ಇದೆಲ್ಲದರ ಮಧ್ಯೆ ದರ್ಶನ್ ಫ್ಯಾನ್ಸ್ ಮಾತ್ರ ಜೈಲಿನ ಹೊರಗೆ ಪೊಲೀಸರಿಗೆ ಪ್ರತಿನಿತ್ಯ ಕಿರಿಕಿರಿ ಮಾಡ್ತಾನೆ ಇದ್ದಾರೆ. ಗತ್ತಿಲ್ಲ, ಗೈರತ್ತಿಲ್ಲ, ಗಜ ಫುಲ್ ಸೈಲೆಂಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನದಲ್ಲಿರೋ ದರ್ಶನ್, ಪವಿತ್ರ ಅಂಡ್ ಪಟಾಲವ್ ಕಂಬಿ ಹಿಂದೆ 8 ದಿನ ಕಳೆದಿದೆ. ದರ್ಶನ್ಗೀಗ ನಿತ್ಯವೂ ಕಂಬಿ ಎಣಿಸೋ ಪರಿಸ್ಥಿತಿ. ಪವಿತ್ರ ಗೌಡಳ ಗೆಳೆತನದಿಂದ ಕೊಲೆಗಾರ ಅನ್ನೋ ಪಟ್ಟವನ್ನ ಕಟ್ಕೊಂಡಾಗಿದೆ. ಮೊದಲಿದ್ದಂತೆ ಗತ್ತಿಲ್ಲ, ಗೈರತ್ತಿಲ್ಲ, ಮಾಸ್ ಡೈಲಾಗ್ಗಳ ಅಬ್ಬರಾನೂ ಇಲ್ಲ. 3 ಹೊತ್ತು ಜೈಲೂಟ ಮಾಡ್ತಾ ಸೈಲೆಂಟ್ ಆಗಿದ್ದಾನಂತೆ ಗಜ. ಕರಿಯನ ನೋಡಲು ಬಂದ ಪ್ರೇಮ್, ರಕ್ಷಿತಾ.
ಜೈಲಿಗೆ ಇತ್ತೀಚೆಗಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಬಂದು ದರ್ಶನ್ರ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ಹೋಗಿದ್ರು. ಇವರ ಜೊತೆಗೆ ಗೆಳೆಯ ವಿನೋದ್ ಪ್ರಭಾಕರ್ ಕೂಡ ದರ್ಶನ್ ಭೇಟಿಯಾಗಿ ಧೈರ್ಯವನ್ನ ಹೇಳಿದ್ರು. ಇದೀಗ ನಟಿ ರಕ್ಷಿತಾ ಜೋಗಿ ಪ್ರೇಮ್ ದಂಪತಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು. ಜೈಲಾಧಿಕಾರಿಗಳ ಪರ್ಮಿಷನ್ ಪಡೆದು ದರ್ಶನ್ ಜೊತೆ ಕೆಲಕಾಲ ಮಾತನಾಡಿ ಧೈರ್ಯ ಹೇಳಿ ಹೊರಬಂದ್ರು. ದರ್ಶನ್ ಸ್ಥಿತಿ ನೋಡಿ ರಕ್ಷಿತಾ ಕಣ್ಣೀರನ್ನು ಹಾಕಿದ್ರು. ಏನೇನು ಆಗಿದೆಯೋ ನೀವು ಮೀಡಿಯಾದವರು ಏನೇನು ತೋರಿಸ್ತಾ ಇದ್ದೀರೋ ಇಟ್ಸ್ ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್ ಅನಿಸುತ್ತೆ. ಐ ವುಡ್ ಜಸ್ಟ್ ಲೈಕ್ ಟು ಸೇ ದಟ್ ನೋಬಡಿ ಈಸ್ ಅಬವ್ ದ ಲಾ ಆ್ಯಂಡ್ ಮೇ ಜಸ್ಟಿಸ್ ಪ್ರಿವೇಲ್. ಥ್ಯಾಂಕ್ ಯು ಸರ್. ಅದೆಲ್ಲ ಏನು ಬೇಡ. ಏನಿದೆ ಅಂದ್ರೆ ಅಲ್ಲ ಕರೆಕ್ಟ್, ಅವ್ರ ಸ್ನೇಹಿತರು, ನನಗೂ ಸ್ನೇಹಿತರು, ಎಲ್ಲರಿಗೂ ಸ್ನೇಹಿತರು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಅಂದ್ರೆ ಇದು ಕಾನೂನಲ್ಲಿದೆ, ಇದರಲ್ಲಿದೆ, ಕೋರ್ಟಲ್ಲಿದೆ. ಸೊ ಅದರಿಂದ ನಾವ್ಯಾರು ಏನು ಮಾತಾಡಕ್ಕೆ ಹೋಗಬಾರ್ದು. ರೇಣುಕಾಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ತಾ ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ, ನಡೀತಾ ಇದೆ. ಸೊ ಹಾಗೆ ಆಗಲಿ. ಕಾನೂನು ಮುಂದೆ ನಾವು ಯಾರು ದೊಡ್ಡವರಲ್ಲ. ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳಕ್ ಹೋಗ್ಬಿಡಿ. ರಿಕ್ವೆಸ್ಟ್ ಪ್ಲೀಸ್, ದಯವಿಟ್ಟು ಸಮಯ ಇರಲಿ, ಯಾಕಂದ್ರೆ ಮಾಮೂಲಿ ಅಷ್ಟೇ, ನಾವು ಬೇರೆ ಏನು ಮಾತಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ದರ್ಶನ್ಗೆ ತಲೆ ವಿಘ್ನತೆ, ತಲೆನೋವು. ಇಷ್ಟು ದಿನ ಜಿಮ್, ವ್ಯಾಯಾಮ ಅಂತಿದ್ದ ನಟ ದರ್ಶನ್ ಈಗ ಜೈಲಿನಲ್ಲಿ ಏನೂ ಇಲ್ಲದೆ ಚಿಂತೆಯನ್ನ ಮಾಡ್ತಿದ್ದಾರಂತೆ. 5 ಕತೆ ಪುಸ್ತಕಗಳನ್ನ ಪಡ್ಕೊಂಡಿರುವಂತಹ ದರ್ಶನ್ ಪ್ರತಿದಿನ ಬುಕ್ ಓದ್ತಿದ್ದಾರಂತೆ. ಇನ್ನು ಸೆಂಟ್ರಲ್ ಜೈಲಿನಲ್ಲಿ ದಿನ ದೂಡಲು ಪವಿತ್ರ ಗೌಡ ಕೂಡ ಪುಸ್ತಕಗಳ ಮೊರೆ ಹೋಗಿದ್ದಾರಂತೆ. ಫ್ಯಾಷನ್ ಡಿಸೈನಿಂಗ್, ಹಾರರ್ ಮತ್ತು ಥ್ರಿಲ್ಲರ್ ಬಗೆಗಿನ ಬುಕ್ಗಳನ್ನ ಓದ್ತಿದ್ದಾರಂತೆ. ಈ ಮಧ್ಯೆ ದರ್ಶನ್ಗೆ ತಲೆ ಕೂದಲು ಟೆನ್ಷನ್ ಶುರುವಾಗಿದೆ. ವಿಗ್ ಅನ್ನ ಮೈಂಟೈನ್ ಮಾಡಲಾಗದೆ ಬೇಸರಗೊಂಡಿದ್ದಾರಂತೆ. ದರ್ಶನ್ ನೋಡಲು ಫ್ಯಾನ್ಸ್ಗಳ ಕಿರಿಕ್. ಕಂಬಿ ಹಿಂದೆ ಲಾಕ್ ಆಗಿರುವ ನೆಚ್ಚಿನ ನಟನನ್ನ ನೋಡಲು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜೈಲಿನ ಬಳಿ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ. ಆದ್ರೆ ಭೇಟಿಗೆ ಅವಕಾಶ ಸಿಗದೆ ನಿರಾಸೆಗೊಂಡು ವಾಪಸ್ಸಾಗಿದ್ದಾರೆ. ಅದರಲ್ಲೂ ಇವತ್ತೊಬ್ಬ ಅಭಿಮಾನಿ ಪರಪ್ಪನ ಅಗ್ರಹಾರ ಜೈಲಿನ ಚೆಕ್ ಪೋಸ್ಟ್ ಬಳಿ ಕಂಠ ಪೂರ್ತಿ ಕುಡಿದು ರಂಪಾಟ ಮಾಡಿದ್ದಾನೆ. ದರ್ಶನ್ ಭೇಟಿಗೆ ಪೊಲೀಸರು ನಿರಾಕರಣೆ ಮಾಡಿದ್ದಕ್ಕೆ ಮಹಿಳಾ ಸಿಬ್ಬಂದಿ ಮುಂದೆಯೇ ಅಸಭ್ಯವಾಗಿ ವರ್ತಿಸಿದ್ದಾನೆ. ನನ್ನ ಪ್ರಾಣ ಸ್ನೇಹಿತ ದರ್ಶನ್ ಅಂತೆ. ರೀ ನನ್ನ ಬಟ್ಟೆ ನೋಡ್ರಿ ಒಂದ್ಸರಿ, ಏನಾರು ಬಟ್ಟೆ ಚೆಕ್ ಮಾಡಿ. ಕಾನೂನು ಇದೆ ಅಂದ್ರೆ ನಮ್ಮ ದರ್ಶನ್ ಸಾರು ಹೊಡೀರಿ ಕೈ, ಹೇಳ ಹೊಡೀರಿ ಕೈ, ಕಾನೂನಿಗೆ ಬೆಲೆ ಕೊಡ್ತೇವೆ ಅಂದ್ರೆ ದರ್ಶನ್ ಅವರು ಸ್ವಲ್ಪ ಸಣ್ಣ ಮಾಡ್ತಾರೆ. ಅಭಿಮಾನಿಗಳ ಕೋಟೆ ಕಟ್ಟಿ ಅಭರಿಸುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ಸೆಂಟ್ರಲ್ ಜೈಲಿನಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಅಭಿಮಾನಿಗಳು ಜೈಲಿನ ಹೊರಗಡೆ ರಂಪಾಟವನ್ನು ಮಾಡ್ತಿದ್ದಾರೆ. ಒಟ್ನಲ್ಲಿ ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಉಡಾಂಗ್ ಗ್ಯಾಂಗ್ ಕಟ್ಕೊಂಡು ಮಾಡಿಕೊಂಡ ಅವಾಂತರಕ್ಕೆ ಜೈಲಲ್ಲಿ ದರ್ಶನ್ ಒದ್ದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೀಟ್ ಎಕ್ಸಾಮ್ ಹಗರಣ ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರ್ಖಂಡ್ನಲ್ಲಿ ಮತ್ತೋರ್ವ ಆರೋಪಿಯನ್ನು ಸಿಬಿಐ ಬಂಧಿಸಿದೆ. ಇದರ ನಡುವೆ ಗುಜರಾತ್ನಲ್ಲೂ ಕೂಡ ಲೀಕಾಸುರರಿಗಾಗಿ ಹುಡುಕಾಟ ತೀವ್ರಗೊಂಡಿದೆ. ನೀಟ್ ಹಗರಣದಲ್ಲಿ ಇವತ್ತು ಏನೇನು ಡೆವಲಪ್ಮೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ. ನೀಟ್ ಅಕ್ರಮ ವಿಚಾರ ಇಡೀ ದೇಶಾದ್ಯಂತ ಹಲ್ಚಲೆಬ್ಬಿಸಿದೆ. 18ನೇ ಲೋಕಸಭೆ ಮೊದಲ ಅಧಿವೇಶನದಲ್ಲಿ ನೀಟ್ ರಾಜಕೀಯ ಬಿರುಗಾಳಿ ಎಬ್ಬಿಸಿದೆ. ಪ್ರತಿ ರಾಜ್ಯದಲ್ಲೂ ವಿವಾದದ ಕಿಚ್ಚು ಧಗಧಗಿಸುತ್ತಿದೆ. ನೀಟ್ ಕುರಿತ ಕಾಂಗ್ರೆಸ್ ನಡೆಯನ್ನ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಖಂಡಿಸಿದ್ದಾರೆ. ಹರಿಯಾಣದಲ್ಲಿ ಮಾತನಾಡಿದ ಅವರು ಗೊಂದಲ ಸೃಷ್ಟಿಸೋದೇ ಕಾಂಗ್ರೆಸ್ ಉದ್ದೇಶ ಅಂತ ಕಿಡಿಕಾರಿದ್ರು. कांग्रेस पार्टी चर्चा नहीं चाहती है, चर्चा से कांग्रेस पार्टी भागना चाहती है. Their only intention is to create chaos, confusion and create obstacle for smooth functioning of the entire institutional mechanism. ನೀಟ್ ಸ್ಕ್ಯಾಮ್ ಜಾರ್ಖಂಡ್ನಲ್ಲಿ ಓರ್ವ ಲಾಕ್. ಪ್ರಕರಣ ತನಿಖೆ ಚುರುಕುಗೊಳಿಸಿದ್ದ ಸಿಬಿಐ ಜಾರ್ಖಂಡ್ನ ಹಜಾರಿಬಾಗ್ನಲ್ಲಿ ಜಮಾಲುದ್ದೀನ್ ಅನ್ನೋ ವ್ಯಕ್ತಿಯನ್ನ ಬಂಧಿಸಿದೆ. ಓಎಸ್ಎಸ್ ಶಾಲೆಯ ಪ್ರಾಂಶುಪಾಲ ಎಹಾನುಲ್ ಹಕ್ ಮತ್ತು ಉಪ ಪ್ರಾಂಶುಪಾಲ ಇಮ್ತಿಯಾಜ್ ಆಲಂ ಎಂಬುವರನ್ನ ಬಂಧಿಸಲಾಗಿತ್ತು. ಆಲಂ ಅವರನ್ನ ಎನ್ಟಿಎ ವೀಕ್ಷಕರಾಗಿ ಮತ್ತು ಓಎಸ್ಎಸ್ ಶಾಲೆಯ ಕೇಂದ್ರ ಸಂಯೋಜಕರಾಗಿ ನೇಮಿಸಲಾಗಿತ್ತು. ಇವರಿಬ್ಬರಿಗೂ ಪತ್ರಕರ್ತ ಜಮಾಲುದ್ದೀನ್ ಸಹಾಯ ಮಾಡಿದ್ದಂತೆ. ಕೇಸ್ ಸಂಬಂಧ ಇನ್ನೂ 5 ಜನರನ್ನ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ಗುಜರಾತ್ನಲ್ಲಿ ಸಿಬಿಐ ಟೀಮ್ ತಲಾಶ್.
ಇತ್ತ ಗುಜರಾತ್ನಲ್ಲಿ ಸಿಬಿಐ ತಂಡ ಫುಲ್ ಅಲರ್ಟ್ ಆಗಿದೆ. ಗೋಧ್ರಾ, ಖೇಡಾ, ಅಹಮದಾಬಾದ್ ಮತ್ತು ಆನಂದ್ನ 7 ಸ್ಥಳಗಳಲ್ಲಿ ಕೆಲ ಶಂಕಿತರ ಮೇಲೆ ಶೋಧ ನಡೆಸುತ್ತಿದೆ. ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳಿಗೆ ಬಲೆ ಬೀಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಹಲವು ಕಡೆ ಇವತ್ತು ದೊಡ್ಡ ರೋಡ್ ಆಕ್ಸಿಡೆಂಟ್ಗಳು ನಡೆದಿರುವಂಥದ್ದು. ಮಂಡ್ಯದ ರಾಗಿಮುದ್ರನಹಳ್ಳಿಯ ಬಳಿಯಲ್ಲಿ ಬಸ್ ಚಾಲಕರ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಹಳ್ಳಕ್ಕೆ ಉರುಳಿ ಬಿದ್ದಿದೆ. 7ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲೂ ಕೂಡ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸ್ಪೀಡ್ ಆಗಿ ಬಂದಂತಹ ಕಾರ್ ಚಾಲಕನೊಬ್ಬ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಬೆಂಜ್ ಕಾರ್ ಡಿಕ್ಕಿ ಹೊಡೆದ ರಭಸಕ್ಕೆ ಉದ್ಯಮಿ MR ನಾಯಕ್ ಅನ್ನೋರ ಪುತ್ರ ಪ್ರಜ್ವಲ್ ಸಾವಿಗೀಡಾಗಿದ್ದಾನೆ. ಇನ್ನು ಕಡಬ ತಾಲೂಕಿನ ಶಿರಾಡಿ ಘಾಟ್ನಲ್ಲೂ ಕೂಡ ಸರಣಿ ಅಪಘಾತ ಸಂಭವಿಸಿದೆ. ರಾಜಹಂಸ ಮತ್ತು ಐರಾವತ ಬಸ್ ಮುಖಾಮುಖಿಯಾಗಿ ಡಿಕ್ಕಿಯಾಗಿದ್ದು ಟೆಂಪೋ ಒಂದು ಚರಂಡಿಗೆ ಬಿದ್ದಿದೆ. ಸರಣಿ ಅಪಘಾತದಲ್ಲಿ ಹಲವರಿಗೆ ಸಣ್ಣಪುಟ್ಟ ಗಾಯಗಳು ಕೂಡ ಆಗಿರುವಂಥದ್ದು. ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ಮತ್ತೆ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 4 ನಕಲಿ ಕಂಪನಿಯನ್ನ ಸೃಷ್ಟಿ ಮಾಡಿದ್ದ ಖದೀಮರು ಕೋಟಿ ಹಣ ವರ್ಗಾವಣೆ ಮಾಡಿದ್ದಾರೆ. ವಾಲ್ಮೀಕಿ ಇಲಾಖೆಯ ಹಗರಣದಲ್ಲಿ ಸರ್ಕಾರ ನಿರ್ಲಕ್ಷ್ಯವನ್ನು ತೋರಿಸುತ್ತಿದೆ. ಹಗರಣವನ್ನ ಮುಚ್ಚಿ ಹಾಕಲು ಪ್ರಯತ್ನ ಮಾಡಲಾಗ್ತಿದೆ. ಹೀಗಂತ BY ವಿಜೇಂದ್ರ ಆರೋಪವನ್ನು ಮಾಡಿದ್ರು. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅಸಮರ್ಥರು ಅಂತ ಜೋಶಿ ಹೇಳಿಕೆ ಕೊಟ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಹಗರಣ, ಭ್ರಷ್ಟಾಚಾರ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರ್ಬೋದು, ಬೋರ್ಡ್ ಅಧ್ಯಕ್ಷ ಆಗಿರ್ತಕ್ಕಂಥ ದದ್ದಲ್ ಇರ್ಬೋದು, ಅಷ್ಟೇ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ 185 ಕೋಟಿ ಹಗರಣ, ಹಣಕಾಸಿನ ಸಚಿವರು ಸ್ವತಃ ಮುಖ್ಯಮಂತ್ರಿಗಳೇ ಇದ್ದಾರೆ. ಅವರ ಗಮನಕ್ಕೆ ಬಾರದನೆಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾಡಿದ್ದು ಅಂದರೆ 3ನೇ ತಾರೀಕು ಮಂಗಳವಾರ 3ನೇ ತಾರೀಕು ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ 4ನೇ ಕೇಸ್ನಲ್ಲಿ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜುಲೈ 8ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಕಸ್ಟಡಿಯಲ್ಲಿದ್ದ ಕೇಜ್ರಿವಾಲ್ಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಜುಲೈ 12ರವರೆಗೆ ಬಂಧನಕ್ಕೆ ಒಪ್ಪಿಸಿರೋ ರೋಸ್ ಅವೆನ್ಯೂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈ ಮಧ್ಯೆ ಕೇಜ್ರಿವಾಲ್ ಬಿಡುಗಡೆಗೆ ಆಗ್ರಹಿಸಿ ಆಪ್ ಪ್ರತಿಭಟನೆಯನ್ನ ಮಾಡಿತು. ಜೆಡಿಯು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಕೇಂದ್ರ ಸರ್ಕಾರ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡಬೇಕೆಂಬ ನಿರ್ಣಯ ಅಂಗೀಕರಿಸಿದೆ. ಹೊಸ ಕಾರ್ಯಾಧ್ಯಕ್ಷರನ್ನಾಗಿ ಸಂಜಯ್ ಝಾ ಅವರನ್ನ ನೇಮಿಸಲಾಗಿದೆ. ನ್ಯಾಯಾಂಗವು ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಪರಿಶುದ್ಧತೆಯಿಂದ ಕೂಡಿರಬೇಕು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ನ್ಯಾಯಾಂಗವು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಉಳಿಸುವ ಆಧಾರ ಸ್ತಂಭ ಅಂತ ಹೇಳಿದ್ರು. ಅಮರನಾಥ ಯಾತ್ರೆಯು ಇಂದಿನಿಂದ ಆರಂಭವಾಗಿದೆ. ಮೊದಲ ದಿನವೇ 1100ಕ್ಕೂ ಹೆಚ್ಚು ಭಕ್ತರು ಅಮರನಾಥನ ಗುಹೆಯ ದೇಗುಲದಲ್ಲಿ ದರ್ಶನವನ್ನು ಪಡೆದರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿರೋ ಸುನಿತಾ ವಿಲಿಯಮ್ಸ್ ಅವರನ್ನ ಇಸ್ರೋ ಅಧ್ಯಕ್ಷ ಸೋಮನಾಥ್ ಹಾಡಿ ಹೊಗಳಿದ್ದಾರೆ. ವಿಲಿಯಮ್ಸ್ ಧೈರ್ಯಕ್ಕೆ ಇಸ್ರೋ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತೆ ಅಂತ ಹೇಳಿದ್ರು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆಗೆ ಅದ್ಧೂರಿ ತಯಾರಿ ನಡೆದಿದೆ. ಮದುವೆಯ ಪೂರ್ವಭಾವಿ ಕಾರ್ಯಕ್ರಮದ ಅಂಗವಾಗಿ ಬಡವರ ಸಾಮೂಹಿಕ ವಿವಾಹ ಕಾರ್ಯ ನಡೆಸುವುದಕ್ಕೆ ಅಂಬಾನಿ ಕುಟುಂಬ ಮುಂದಾಗಿದೆ. ಜುಲೈ 2ರಂದು ಸಂಜೆ 4:30ಕ್ಕೆ ಪಾಲ್ಘರ್ನ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರದಲ್ಲಿ ಈ ಸಾಮೂಹಿಕ ವಿವಾಹವನ್ನ ಆಯೋಜಿಸಲಾಗಿದ್ದು, ಇದಕ್ಕಾಗಿ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.